ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ರಿವೈಸ್ಡ್ NEP ಸಿಲೆಬಸ್ ಏನಿದೆ, ಸೊ ಅದರಲ್ಲಿ ಇರುವಂತಹ ಕನ್ನಡ ವಿಷಯ, ಅದರಲ್ಲಿ ಬರುವಂತಹ ಮೊದಲನೇ ಪದ್ಯ ಮಾಯದಂತ ಮಳೆ ಬಂತನ್ನ. ಈ ಪದ್ಯದ ಮೇಲೆ ಕೇಳುವಂತಹ ಯಾವುದೇ 5 ಅಥವಾ 10 ಅಂಕದ ಪ್ರಶ್ನೆಗೆ ನೀವು ಯಾವ ರೀತಿ ಕೀ ಉತ್ತರಗಳನ್ನ ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪದ್ಯ ಮಾಯದಂತ ಮಳೆ ಬಂತನ್ನ. ಈ ಮಾಯದಂತ ಮಳೆ ಬಂತನ ಪದ್ಯದ ಮೇಲೆ ಪ್ರಶ್ನೆನ ಕೇಳಿದಾಗ ನೀವು ಬರಿಬೇಕಾದ ಉತ್ತರದ ಫಾರ್ಮ್ಯಾಟ್ ಹೇಗಿರ್ಬೇಕಂದ್ರೆ, ಮೊದಲಿಗೆ ಪೀಠಿಕೆಯನ್ನ ಬರಿಬೇಕು. ಈ ಪೀಠಿಕೆಯಲ್ಲಿ ಸಂಕ್ಷಿಪ್ತವಾಗಿ 4 ಪಾಯಿಂಟ್ ಬರಬೇಕು. ಒಂದು, ಪದ್ಯದ ಹೆಸರು. ಎರಡನೇದು, ಇದು ಎಂತಹ ಪದ್ಯ, ಅದರ ವಿಧಾನ. ಮೂರನೇದ್ದು, ಈ ಪದ್ಯದಲ್ಲಿ ಇರುವಂತಹ ಸಾರಾಂಶ, ಮಳೆ ಬಗ್ಗೆ, ಮಳೆ ಬಂದಾಗ ಯಾರಿಗೆ ಸಂತೋಷ ಆಗುತ್ತೆ ಅದರ ಬಗ್ಗೆ, ಅಂದ್ರೆ ಸಾರಾಂಶ. ಸೊ ನೋಡಿ, ಪೀಠಿಕೆ ಹೇಗಿರ್ಬೇಕಂದ್ರೆ, ಮಾಯದಂತ ಮಳೆ ಬಂತನ್ನ ಈ ಪದ್ಯವು ಜನಸಾಮಾನ್ಯರಿಂದ ರಚಿತವಾದ ಜನಪದ ಪದ್ಯವಾಗಿದೆ. ಅಂದ್ರೆ ಯಾವುದೇ ಇದಕ್ಕೆ ಕವಿ ಪರಿಚಯ ಇಲ್ಲ. ಮಾಯದಂತ ಮಳೆ ಬಂತನ್ನ ಅನ್ನೋದು ಒಂದು ಜನಪದ ಪದ್ಯ. ಮೌಖಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಬಂದ ಕಂಠಸ್ಥ ಪದ್ಯ ಇದಾಗಿದೆ. ಅಂದ್ರೆ ಯಾರು ಕೂಡ ಇದನ್ನ ಬರೆದಿಲ್ಲ, ಬದಲಾಗಿ ಒಬ್ಬರು ಹಾಡೋದ್ರ ಮೂಲಕ ಇನ್ನೊಬ್ಬರು ಹಾಡೋದ್ರ ಮೂಲಕ ಮತ್ತೊಬ್ಬರಿಗೆ, ಈ ರೀತಿಯಾಗಿ ಪದ್ಯ ನಮ್ಮ ಜನರೇಷನ್ ಮಠ ಬಂದಿದೆ. ಈ ಪದ್ಯ ಮಳೆಗಾಲದ ಮಳೆಯ ವರ್ತನೆ ಕುರಿತಾಗಿ ಅನಿರೀಕ್ಷಿತವಾಗಿ ಬರುವ ಮಳೆಯಿಂದ ಜನರು ಸಂಭ್ರಮಿಸುವ ವಿಧಾನವನ್ನು ವಿವರಿಸುತ್ತದೆ. ಅಂದ್ರೆ ಯಾರು ನಿರೀಕ್ಷೆ ಮಾಡಿರೋದಿಲ್ಲ, ಅನಿರೀಕ್ಷಿತವಾಗಿ ಮಳೆ ಬರುತ್ತೆ, ಆ ಸಮಯದಲ್ಲಿ ಜನರು ಯಾವ ರೀತಿ ಸಂಭ್ರಮಿಸ್ತಾರೆ ಅದನ್ನ ನಮಗೆ ತಿಳಿಸುತ್ತೆ. ಈ ಪದ್ಯ ಜನ, ಜಾನುವಾರು, ಪ್ರಾಣಿ, ಪಕ್ಷಿ, ರೈತ, ಜಲಚರ ಜೀವಿಗಳಿಗೆ ಮಳೆಯಿಂದ ಸಂಚಲನ ಬರುತ್ತದೆ, ಜೀವ ಬರುತ್ತದೆ ಎಂದು ತಿಳಿಸಲಾಗಿದೆ. ಸೊ ಈ ಪದ್ಯದ ಮೂಲಕ ಏನ್ ಮಾಡ್ತಾರೆ, ಮಳೆಯಿಂದ ಜನರಿಗೆ, ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಜೀವ ಬರುತ್ತೆ, ಸಂಚಲನ ಬರುತ್ತೆ, ಖುಷಿ ಬರುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಸೊ ಈ ಪ್ಯಾರಾಗ್ರಾಫ್ ಏನಿದೆ ಇದು ನಿಮ್ಮ ಪೀಠಿಕೆಯಾಗಿ ಉತ್ತರದಲ್ಲಿ ಇರಬೇಕು. 5 ಅಂಕಕ್ಕೆ 10 ಅಂಕಕ್ಕೆ. ಈ ಪದ್ಯ 5 ಪದ್ಯ ಸಾಲುಗಳನ್ನು ಒಳಗೊಂಡಿದೆ. ಅಂದ್ರೆ 4 ಸಾಲುಗಳ 5 ಪದ್ಯ ಭಾಗವನ್ನು ಒಳಗೊಂಡಿದೆ. ಸೊ ಅದರ ವಿವರಣೆಯನ್ನ ನಾವು ಎರಡನೇ ಭಾಗವಾಗಿ ಬರಿಬೇಕು. ಹೇಗೆ ಮಳೆ ಬರುತ್ತೆ ಅದು ಮೊದಲನೇ ಭಾಗ. ಮೊದಲನೇ ಪಾಯಿಂಟ್, ಅನಿರೀಕ್ಷಿತವಾಗಿ ಮಳೆ ಬಂದಿದ್ದು ಊರಿನ ಜೀವಜಲ ಕೆರೆಗೆ ಸ್ವಲ್ಪ ಮೋಡ ಆವರಿಸಿ ಜೋರಾಗಿ ಗಾಳಿ ಬೀಸಿ ಗುಡುಗು ಸಿಡಿಲಿನೊಂದಿಗೆ ಗಂಗಾಮಾತೆ ಮಳೆಯ ರೂಪದಲ್ಲಿ ಮಳೆ ದೇವತೆಯಾಗಿ ಭೂಮಿಗೆ ಬಂದಿದ್ದಾಳೆ. ಅಂದ್ರೆ ಮಳೆ ಯಾವ ರೀತಿ ಬಂದಿದೆ ಅಂದ್ರೆ ಯಾರೂ ಕೂಡ ನಿರೀಕ್ಷೆ ಮಾಡಿಲ್ಲ, ಅನಿರೀಕ್ಷಿತವಾಗಿ ಬಂದಿದೆ. ಎಲ್ಲಿ ಮಳೆ ಬಂದಿದೆ? ಜೀವಜಲ ಕೆರೆ ಹತ್ತಿರ ಮಳೆ ಬಂದಿದೆ. ಮಳೆ ಬರುವಾಗ ಸ್ವಲ್ಪ ಮೋಡ ಆವರಿಸಿತ್ತು, ಗಾಳಿ ಜೋರಾಗಿ ಬೀಸುತ್ತಿತ್ತು, ಗುಡುಗು ಸಿಡಿಲಿನೊಂದಿಗೆ ಗಂಗಾಮಾತೆ ವಾದ್ಯಗಳ ಮೂಲಕ ಭೂಮಿಗೆ ಬರುತ್ತಾಳೆ. ಮಳೆಯಿಂದ ಯಾರಿಗೆ ಸಂತೋಷ ಆಗುತ್ತೆ? ಕೆರೆ ಕಾಯುವ ಬಳ್ಳಾಳ ರಾಯ, ಮೀನು ಹಿಡಿಯುವ ಬೆಸ್ತರ ಹುಡುಗ ಸಂತೋಷದಿಂದ ಮಳೆ ಬಂದಿರುವಂತಹ ಸುದ್ದಿಯನ್ನ ಊರ ಜನರಿಗೆ ತಿಳಿಸ್ತಾಳೆ. ಆದ್ರೆ ಗಂಗಮ್ಮ ತಾಯಿ ಮಾತ್ರ ಮಳೆ ಸುರಿಸೋದನ್ನ ನಿಲ್ಲಿಸೋದಿಲ್ಲ. ಮೂರನೇ ಪದ್ಯ ಭಾಗ ಅಂದ್ರೆ ಮೂರನೇ ಪಾಯಿಂಟು, ಮಳೆ ಬಂದಾಗ ಜನರು ಏನ್ ಕೆಲಸ ಮಾಡ್ತಾರೆ? 6,000 ಜನ ಕೂಲಿಯವರನ್ನು ಕರೆಸಿ 3,000 ಗುದ್ದಲಿಗಳನ್ನು ಕರೆಸಿ ಕೆರೆ ನಿರ್ಮಿಸಿದರೂ ಗಂಗಾಮಾತೆ ಮಳೆನ ನಿಲ್ಲಿಸುವುದಿಲ್ಲ. ಅಂದ್ರೆ 6,000 ಜನರು ಕೂಲಿ ಕಾರ್ಮಿಕರು 3,000 ಗುದ್ದಲಿಯನ್ನ ಬಳಸ್ಕೊಂಡು ಕೆರೆಯನ್ನ ಕಡಿತಾರೆ. ಮೂರನೇ ಪಾಯಿಂಟ್, ಮಳೆಯನ್ನ ನಿಲ್ಲೋದಕ್ಕೋಸ್ಕರ ಏನೇನ್ ಪ್ರಯತ್ನ ಮಾಡ್ತಾರೆ ಜನ? 6,000 ಕುರಿಗಳನ್ನು ತರಿಸಿ ಕುಡಿಸಿದರು, 3,000 ಕುಡುಗೋಲು ತರಿಸಿ ಕಳೆದರು, ಕಲ್ಲಿನಿಂದ ರೈತರು ಕಟ್ಟೆ ಕಟ್ಟಿದರು, ಮಳೆ ಗಂಗಾಮಾತೆ ತಾಯಿ ನಿಲ್ಲಿಸೋದಿಲ್ಲ. ಅಂದ್ರೆ 6,000 ಕುರಿಗಳನ್ನು ತರಿಸಿ ಕೆರೆಯ ನೀರನ್ನು ಕುಡಿಸ್ತಾರೆ, 3,000 ಕುಡುಗೋಲುಗಳನ್ನು ತರಿಸಿ ಹರಿವನ್ನ ಮಾಡಿ ನೀರನ್ನು ಹೊರಗೆ ಬಿಡ್ತಾರೆ. ರೈತರು ಕೆರೆಯನ್ನ ಇನ್ನೂ ಹೆಚ್ಚಿಸೋದಕ್ಕೋಸ್ಕರ, ದೊಡ್ಡದು ಮಾಡೋದಕ್ಕೋಸ್ಕರ ಕಟ್ಟೆಯನ್ನ ಕಟ್ತಾರೆ. ಕಟ್ಟೆ ಕಟ್ಟಿದರು, ಕುರಿಗಳಿಂದ ನೀರನ್ನು ಕುಡಿಸಿದರು, ಕುಡುಗೋಲುಗಳಿಂದ ಕಾಲುವೆಗಳನ್ನು ನಿರ್ಮಿಸಿದ್ರು, ಮಳೆ ನಿಲ್ಲೋದಿಲ್ಲ. ಒಂದು ಬಂಡೆಯ ತುಂಬ ವೀಳ್ಯದೆಲೆ ಅಡಿಕೆ ತರಿಸಿ, ಒಂದು ಬಂಡೆಯ ತುಂಬ ಜಿಗಲಿ ಟಮಟ ಬಳಸಿ ಮೂಲೆ ಮೂಲೆಗೂ ಹಂಚಿ ಆನಂದ ಪಡೆದರು, ಈ ಗಂಗಾಮಾತೆ ಮಳೆ ಸುರಿಸೋದನ್ನ ನಿಲ್ಲಿಸೋದಿಲ್ಲ. ಅಂದ್ರೆ ಮಳೆ ನಿಲ್ಲಿಸೋದಕ್ಕೋಸ್ಕರ ಜನ ಏನ್ ಮಾಡ್ತಾರೆ, ಬಂಡೆ ತುಂಬ ವೀಳ್ಯದೆಲೆ ಅಡಿಕೆ ಅಂದ್ರೆ ಉಡಿಯನ್ನ ತುಂಬ್ತಾರೆ ಕೆರೆಗೆ, ಊರು ತುಂಬ ಉಡೆ ತುಂಬ್ತಾರೆ, ಹಂಚ್ತಾರೆ, ಆದ್ರೂ ಕೂಡ ಮಳೆ ನಿಲ್ಲೋದಿಲ್ಲ. ಇನ್ನು ಉಪಸಂಹಾರ 5 ಪಾಯಿಂಟ್ ಆದ ನಂತರ ವಿವರಣೆಯಲ್ಲಿ 5 ಪಾಯಿಂಟ್ ಬರಬೇಕು. ಮಳೆ ಹೇಗ್ ಬರುತ್ತೆ, ಮಳೆ ಬಂದಾಗ ಯಾರು ಸಂತೋಷ ಪಟ್ಟು ಬಂದು ಊರಿಗೆ ಸುದ್ದಿಯನ್ನು ತಿಳಿಸ್ತಾರೆ, ನಂತರ
ಮಳೆನ ನಿಂದಿರಿಸೋದಕ್ಕೋಸ್ಕರ ಏನು 3 ಪ್ರಯತ್ನಗಳನ್ನ ಮಾಡ್ತಾರೆ. ಉಪಸಂಹಾರದಲ್ಲಿ ಏಕೆ ಮಳೆ ಅವಶ್ಯಕತೆ ನಮಗಿದೆ ಅದರ ಮಹತ್ವವನ್ನು ನಾವು ಬರೆದು ಆನ್ಸರ್ನ ಎಂಡ್ ಮಾಡಬೇಕಾಗುತ್ತೆ. ಮಳೆಯು ಭೂಮಿಯ ಜೀವಜ ನೀಡುವಂಥ ಶಕ್ತಿಯಾಗಿದೆ. ಅದು ಕೇವಲ ನೀರಲ್ಲ, ಬದಲಿಗೆ ಜೀವನದ ಸಂಕೇತ. ಮಳೆಯು ರೈತರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜಲಚರ ಜೀವಿಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಮಳೆ ಇಲ್ಲದೆ ಭೂಮಿ ಬಂಜೆಯಾಗುತ್ತದೆ, ಆದರೆ ಮಳೆ ಬಂದಾಗ ಎಲ್ಲೆಡೆ ಹಸಿರು ಚಿಮ್ಮುತ್ತದೆ. ಮಳೆಯು ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತದೆ. ಜೀವಕುಲದ ಉಳಿವಿಗಾಗಿ ಮಳೆಯು ಅತ್ಯಗತ್ಯವಾಗಿದೆ. ಸೊ ಇದಿಷ್ಟು ಉಪಸಂಹಾರ. ಈ ಉಪಸಂಹಾರ ಬರೆದು ನೀವು ಪದ್ಯದ ಆನ್ಸರ್ನ ಕಂಪ್ಲೀಟ್ ಮಾಡಬಹುದು. ಇನ್ನು ಸಣ್ಣ ಸೂಚನೆ ಏನಂದರೆ, ಎಲ್ಲ ಸಬ್ಜೆಕ್ಟ್ನ ಒಂದೇ ಪುಸ್ತಕದಲ್ಲಿ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದರ ಹೆಸರು ಪರಿಮಳ ಪುಸ್ತಕ ಅಂತ ಮಾಡಿದ್ದೀವಿ. ಸೊ ಸೆಕೆಂಡ್ ಸೆಮಿಸ್ಟರ್ SEP ನಾನ್ ರಿವೈಸ್ಡ್ ಸಿಲೆಬಸ್ ಏನಿದೆ NEPದು, ಸೊ ಅದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲ ವಿಷಯಗಳನ್ನ ಒಂದೇ ಪುಸ್ತಕದಲ್ಲಿ ಮಾಡಿ ಎಲ್ಲ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಮೂಲಕ ವಿವರಣೆಯನ್ನು ಒಳಗೊಂಡಂತಹ ಪುಸ್ತಕವನ್ನು ಮಾಡಿದ್ದೀವಿ. ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಉತ್ತರ, ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು KUD ಅವರು ಕೊಟ್ಟಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ರೆಡಿ ಮಾಡಿದ್ದೀವಿ. ಪರೀಕ್ಷೆಗೆ ಬೀಳುವಂತಹ ಅತಿ ಮುಖ್ಯ ಪ್ರಶ್ನೆಗಳನ್ನ ನಾವು ಅದರಲ್ಲಿ ಹಾಕಿದ್ದೀವಿ. ಸೊ ಎಲ್ಲ ಇಡೀ ಪುಸ್ತಕ KUD ಕೀ ಆನ್ಸರ್, KUD ಗೈಡ್ಲೈನ್ಸ್ ನಲ್ಲಿ ನಾವು ತಯಾರು ಮಾಡಿದ್ದೀವಿ. ಸೊ ಇದನ್ನ ನೀವು ಖರೀದಿಸೋದ್ರ ಮೂಲಕ ನಿಮ್ಮ ಎಲ್ಲಾ ವಿಷಯಗಳ ನೋಟ್ಸ್ನ ನೀವು ಪ್ರಿಪೇರ್ ಆಗೋ ಬದಲಿ ನಮ್ಮ ಪುಸ್ತಕವೊಂದನ್ನೇ ನೀವು ಬಳಸಬಹುದು. ಸೊ ಈ ಪುಸ್ತಕವನ್ನು ಖರೀದಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಪರಿಮಳ ಪುಸ್ತಕದ ಲಿಂಕ್ನ ಹಾಕಿರ್ತೀವಿ, ಅಲ್ಲಿ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು. ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಎರಡೂ ಲಭ್ಯ ಇದೆ. ಸೊ ನೀವು ಕನ್ನಡ ಮೀಡಿಯಂ ಆರ್ಡರ್ ಮಾಡಿನೂ ಇಂಗ್ಲೀಷ್ನ ಪಡ್ಕೋಬೋದು, ಇಂಗ್ಲೀಷ್ ಬುಕ್ನಲ್ಲಿನೂ ಕನ್ನಡ ಪಡ್ಕೋಬೋದು. 2 in 1 ಇರುತ್ತೆ. ಇನ್ನು ನಮ್ಮ ಆ್ಯಪ್ನ ಜಾಯ್ನ್ ಆಗೋದ್ರ ಮೂಲಕ ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ನೀವು ಕಲಿಬಹುದು. ಎಲ್ಲ ವಿಷಯಗಳನ್ನು ನಾವು ನಮ್ಮ ಆ್ಯಪ್ನಲ್ಲಿ PDF ನೋಟ್ಸ್ ಮೂಲಕನೂ, ವಿಡಿಯೋ, ಆಡಿಯೋ ರೆಕಾರ್ಡ್ ಮತ್ತು ಲೈವ್ ಕ್ಲಾಸ್ಗಳ ಮೂಲಕ ನಾವು ಅಪ್ಲೋಡ್ ಮಾಡಿರ್ತೀವಿ. ಇನ್ನು ಕೊನೆಯದಾಗಿ PDF ನೋಟ್ಸ್ ಬೇಕಂದರೆ ಅದರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ನಮ್ಮ ಆ್ಯಪ್ನ ಜಾಯಿನ್ ಮಾಡಿ ಪುಸ್ತಕವನ್ನಾದರೂ ಬೈ ಮಾಡ್ಬೋದು, ನೀವು PDF ನೋಟ್ಸ್ ಆದರೂ ಡೌನ್ಲೋಡ್ ಮಾಡ್ಕೋಬೋದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪದ್ಯದೊಂದಿಗೆ ಸಿಗೋಣ.